ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಮನೆ ಮಗ ಮಂಜು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಈಗಾಗಲೇ ಬೋರ್ಡ್ ನೋಡ್ತಾನೆ ಗೊತ್ತಿರ್ಬೋದು, ನಾವು ಇವತ್ತು ಮಹರ್ಷಿ ಮಂದಿರಕ್ಕೆ ಬಂದಿದ್ದೀವಿ. ಲಕ್ಷ್ಮೀ ಭೂವರಾಹ ಸ್ವಾಮಿಯ ದರ್ಶನ ನಿಮಗೆ ಮಾಡಿಸೋಣ ಅಂತ ನಾನು 8ನೇ ಬಾರಿ ಇಲ್ಲಿಗೆ ಬಂದಿದ್ದೀನಿ. ಯಾಕಪ್ಪ ಪದೇ ಪದೇ ನಾನು ಭೂವರಾಹ ಸ್ವಾಮಿ ಮಹರ್ಷಿ ಮಂದಿರ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ನನ್ನ ಕಷ್ಟಗಳಿಗೆ ಪರಿಹಾರವನ್ನು ನಾನು ಇಲ್ಲೇ ಕಂಡುಕೊಂಡಿದ್ದೀನಿ. ಆದ್ದರಿಂದ ಯಾರೆಲ್ಲ ಕಷ್ಟದಲ್ಲಿದ್ದೀರಾ ಅವರೆಲ್ಲ ದಯವಿಟ್ಟು ಮಹರ್ಷಿ ಮಂದಿರಕ್ಕೆ ಬಂದು ಮನಸಾರೆ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೆ ಖಂಡಿತವಾಗಲೂ ಲಕ್ಷ್ಮೀ ಭೂವರಾಹ ಸ್ವಾಮಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತೇನೆ ಅಂತ ಮಹರ್ಷಿ ಮಂದಿರದ ದರ್ಶನವನ್ನು ನಾನಿಲ್ಲಿ ಮಾಡಿಸ್ತಾಯಿದ್ದೀನಿ. ನೀವು ನೋಡಿರ್ಬೋದು, ಮೊದಲು ಇರ್ತಕ್ಕಂಥ ದೇವಸ್ಥಾನಕ್ಕೂ ಹಾಗೂ ಈಗಿರ್ತಕ್ಕಂಥ ದೇವಸ್ಥಾನಕ್ಕೂ ತುಂಬಾ ಚೆನ್ನಾಗಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಈಗ ಲಕ್ಷ್ಮೀ ಭೂವರಾಹ ಸ್ವಾಮಿಯ ದರ್ಶನವನ್ನು ನೀವು ಮಾಡ್ತಾಯಿದ್ದೀರಾ. ಮೊದಲನೇ ಸರಿ ಬಂದಾಗ ಸ್ವತಃ ನನಗಿದ್ದ ಸಮಸ್ಯೆಯನ್ನು ಮನಸಾರೆ ಲಕ್ಷ್ಮೀ ಭೂವರಾಹ ಸ್ವಾಮಿ ಸಾಲಿಗ್ರಾಮದ ಬಳಿ ನಾನಿಲ್ಲಿ ಹೇಳ್ಕೊಂಡಿದ್ದೆ. ಶೀಘ್ರವೇ ನನ್ನ ಕಷ್ಟಕ್ಕೆ ಪರಿಹಾರ ಸಿಕ್ತು. ನನಗೆ ತುಂಬ ವರ್ಷಗಳಿಂದ ಬರಬೇಕಾಗಿದ್ದ ಜಮೀನು ನನಗೆ ಸಿಕ್ತು. ಆದ್ದರಿಂದ ಯಾರೆಲ್ಲ ಕಷ್ಟದಲ್ಲಿದ್ದೀರಾ, ಯಾವುದೇ ರೀತಿಯ ಕಷ್ಟ ಆಗಿರ್ಬೋದು, ಭೂಮಿಗೆ ಸಂಬಂಧಪಟ್ಟಂಥ ಕಷ್ಟ ಆಗಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕಷ್ಟ ಆಗಿರ್ಬೋದು, ಸಂಸಾರದಲ್ಲಿ ಯಾವ್ದಾದ್ರು ತಾಪತ್ರೆ ಇರ್ಬೋದು, ಮಕ್ಕಳಿಲ್ದಿರೋರು ಇರ್ಬೋದು, ಯಾರೇ ಸಮಸ್ಯೆಯಲ್ಲಿದ್ದರೂ ಸಹ ಇಲ್ಲಿ ಬಂದು ಭಕ್ತಿಯಿಂದ ಬೇಡ್ಕೊಂಡ್ರೆ ತಮ್ಮ ಕಷ್ಟಕ್ಕೆ ಶೀಘ್ರವಾಗಿ ಪರಿಹಾರವನ್ನು ಲಕ್ಷ್ಮೀ ಭೂವರಾಹ ಸ್ವಾಮಿ ಕಳಿಸ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಹತ್ತಿರದಿಂದ ನೀವು ನೋಡ್ಬೋದು ಲಕ್ಷ್ಮೀ ಭೂವರಾಹ ಸ್ವಾಮಿ ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಅಂತ. ತುಂಬಾ ಚೆನ್ನಾಗಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ನಮ್ಮ ಆನಂದ ಗುರೂಜಿಯವರು. ಮಳೆ, ಬಿಸಿಲು, ಗಾಳಿ, ಯಾವುದೇ ರೀತಿಯ ಸಮಸ್ಯೆ ಭಕ್ತರಿಗೆ ಆಗಬಾರ್ದು ಅಂತ ಶ್ರೀ ಮಂದಿರದೊಳಗೆ ಒಂದು ರಾಮನ ದೇವಸ್ಥಾನ ಕೂಡ ಇದೆ. ನೀವೀಗ ನೋಡ್ತಾ ಇರೋದು ಭೂವರಾಹ ಸ್ವಾಮಿ ದೇವಸ್ಥಾನದಲ್ಲಿರ್ತಕ್ಕಂಥ ರಾಮಸಲ್ಲಿ ಮಂದಿರ. ಎಷ್ಟೇ ಕಷ್ಟ ಇದ್ದರೂ ನೋವಿದ್ರೂ ಇಲ್ಲಿ ಬಂದು ಹೇಳ್ಕೊಂಡ್ರೆ ತುಂಬ ಚೆನ್ನಾಗಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಪ್ರಶಾಂತವಾದಂಥ ಒಂದು ಸ್ಥಳ, ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುತ್ತೆ. ಹೇಳೋದಿಷ್ಟೇ, ನೀವೆಲ್ಲಿ ಯಾರೆಲ್ಲ ದಿನ ಕಷ್ಟದಲ್ಲಿ ನರಳಾಡ್ತಾ ಇರ್ತಾರೋ ಅವರು ಒಂದು ಸರಿ ಬಂದು ಭೂವರಾಹ ಸ್ವಾಮಿ ದರ್ಶನವನ್ನು ಮಾಡಿ ಅಂತ ನಾನಿಲ್ಲಿ ವೈಯಕ್ತಿಕವಾಗಿ ಈ ವಿಡಿಯೋ ಮೂಲಕ ನಿಮ್ಮನ್ನು ವಿಷಯದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಭೂವರಾಹ ಸ್ವಾಮಿ ಮಹರ್ಷಿ ಮಂದಿರದ ಅಡ್ರೆಸ್ಸು ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾ ಇರ್ತಾರೆ ಕಮೆಂಟ್ನಲ್ಲಿ. ನಾನೀಗ ಹೇಳ್ತಾ ಇರತಕ್ಕಂಥ ಅಡ್ರೆಸ್ಸನ್ನು ನೋಟ್ ಮಾಡ್ಕೊಳ್ಳಿ. ದೇವನಹಳ್ಳಿ ರಸ್ತೆಯಲ್ಲಿ, ದೇವನಹಳ್ಳಿ ರೋಡಲ್ಲಿ ಸಾದಹಳ್ಳಿ ಗೇಟ್, ಸಾದಹಳ್ಳಿ ಗೇಟ್ ತಗೊಂಡ್ರೆ ನವರತ್ನ ಅಗ್ರಹಾರ. ಮಹರ್ಷಿ ಮಂದಿರ ಅಂತ ನವರತ್ನ ಅಗ್ರಹಾರದಲ್ಲಿ ಬಂದು ಮಹರ್ಷಿ ಮಂದಿರ ಎಲ್ಲಿ ಅಂತ ಕೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ, ತೋರಿಸ್ತಾರೆ. ಯಾವುದೇ ರೀತಿ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಆಗಲಿ, ಆರೋಗ್ಯ ಸಮಸ್ಯೆ ಆಗಲಿ, ಪವಾಡ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಥವಾ ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿ. ಕೌಟುಂಬಿಕ ಕಲಹ ಇರಲಿ, ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಪಡ್ಕೊಂಡು ಈ ದೇವಸ್ಥಾನಕ್ಕೆ ಬಂದು ಬಂದು ದೇವಸ್ಥಾನದ ಸೇವೆಯನ್ನು ಕೂಡ ಬೇಡ್ಕೊಂಡಿದ್ದೆ ಆದರೆ ತಮ್ಮ ಕೈಲಾದರೆ ನೀವು ಅನ್ನದಾನ ಪರಿಹಾರ ಸಹಾಯವನ್ನು ಮಾಡ್ಬೋದು. ಇಲ್ಲ ಅಂದರೆ ದೇವಸ್ಥಾನದಲ್ಲಿ ಇತರೆ ಸೇವೆಗಳು ಕೂಡ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಇತರೆ ಸೇವೆಗಳನ್ನು ಸಹ ನೀವು ಮಾಡ್ಬೋದು. ನಮಸ್ಕಾರ.